ನಮ್ಮ ಜನೆ ಮಗಳು ಕೇಳಿದ್ಲು ಅಂತ, ಸ್ವೀಟ್ ಕೇಳಿದ್ಲು ಅಂತ. ಮತ್ತು ತರಕಾರಿ ಸಿಪ್ಪೆ ಇದೆಲ್ಲ ನಮ್ಮ ಕಡೆ ಎಲ್ಲ ಇದು ಒಂದು ನಂಬಿಕೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ತಿಂಡಿ ಮಾಡೋದ್ರಿಂದ ನಮ್ಮ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಈಗ ನಮ್ಮ ಶ್ರೀಮತಿಯವ್ರ ತಿಂಡಿ ಏನು ಮಾಡ್ತಿರೋದು? ಪಲಾವ್. ಪಲಾವ್, ಸ್ಪೆಷಲ್ ಪಲಾವ್ ಏನಲ್ಲ, ಮಾಮೂಲಿ ಪಲಾವ್. ಪಲಾವ್ ಮಾಡೋದಕ್ಕೆ ಕರೆಂಟ್ ಹೋಯ್ತು. ಮಸಾಲೆ ಬದುಕಿರಲಿ, ಕರೆಂಟ್ ಬರ್ಬೋದು ನೋಡೋಣ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡವ್ರು ನೋಡ್ರಿ. ಇದು ಮಾತ್ರ ಕೇಸರಿ ಟಾರ್ಚ್ ಆನ್ ಮಾಡ್ತೀನಿ ಒಂಚೂರು. ಇದು ಮಾತ್ರ ಕೇಸರಿ, ಬಿಳಿ, ಹಸಿರು ಈ ಥರನೇ ಅನ್ಸುತ್ತೆ ನನಗೆ ಯಾವಾಗಲೂ ತರಕಾರಿ ಹೆಚ್ಚಿದ್ರೆ ಪಲಾವ್ ನೋಡಿದಾಗೆಲ್ಲ, ಪಲಾವ್ ತರಕಾರಿ ಹೆಚ್ಚಿದಾಗೆಲ್ಲ. ಆಮೇಲೆ ಮೊಸರು, ಇದೇನೋ ಮಸಾಲೆ ಪದಾರ್ಥಗಳು. ಇದೆಲ್ಲ ಈ ಕಡೆ ರುಬ್ಬೋದಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಧನಿಯಾ, ಸೋಂಪು, ಅಡುಗೆ ಅರಿಶಿನ ಮತ್ತು ಕಾಯಿ ತುರಿ, ಇದಿಷ್ಟು ರುಬ್ಬೋದಕ್ಕಲ್ಲ, ರುಬ್ಬೋದಕ್ಕೆ ತಗೊಂಡಿದ್ದಾರೆ. ಆಮೇಲೆ ತುಂಬ ವಿಶೇಷವಾಗಿ ನೋಡ್ರಿ, ಇಷ್ಟು ದಿನ ನಾವು ತರಕಾರಿ ಸಿಪ್ಪೆನೆಲ್ಲ ಈಚೆ ಬಿಸಾಕ್ತಿದ್ವಿ, ತರಕಾರಿ ಕಟ್ ಮಾಡಿದಾಗೆಲ್ಲ ಹಂಗೆ ಅಂದ್ಕೋತಿದ್ವಿ ತುಂಬ ಸಲ. ಅಯ್ಯೋ ಇಷ್ಟೊಂದು ವೇಸ್ಟ್ ಆಗ್ತಾಯಿತ್ತಲ್ಲ, ನಮ್ಮ ಲಕ್ಷ್ಮಮ್ಮ ಇದ್ರೆ ಚೆನ್ನಾಗಿರ್ತಿತ್ತು, ಇಷ್ಟೆಲ್ಲ ವೇಸ್ಟ್ ಆಗ್ತಿತ್ತು ತರಕಾರಿ ಸಿಪ್ಪೆ ಇದೆಲ್ಲ ಅಂತ. ಆದರೆ ಇವತ್ತು ಸೈಡ್ಗೆ ತೆಗೆದಿಟ್ಟಿದ್ದೀವಿ. ಇದು ಯಾಕೆ ಅಂತ ಮುಂದೆ ಬ್ಲಾಗಲ್ಲಿ ನೋಡ್ರಿ, ಗೊತ್ತಾಗುತ್ತೆ. ಈಗ ಎಣ್ಣೆ ಬಿಸಿ ಆಗೈತೆ, ಅದಕ್ಕೆ ಮಸಾಲೆ ಪದಾರ್ಥಗಳೇನೋ ತಗೊಂಡಿದ್ರಲ್ಲ ಅದೆಲ್ಲ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಆಮೇಲೆ ಒಂದು ನಿಮಿಷ ಫ್ರೈ ಒಂದು ನಿಮಿಷ ಅಲ್ಲ, ಸುಮ್ಮನೆ ಒಂದು ಸರಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಏನೋ ಇದೆ ತೋರಿಸ್ಲೇ ಇಲ್ಲ. ಹೌದಾ, ರೆಡಿ ಆಗೈತಾ ದಿನ? ಇಲ್ಲ ರೆಡಿ ಆಗಬೇಕು. ನೋಡ್ರಿ, ಇದು ಪಲಾವ್ ಒಂದು ಕಡೆ ಮಾಡ್ತಾವ್ರೆ. ಆ ಕಡೆ ಏನಾಗಿದೆ ಅಂದರೆ ಏನಮ್ಮ ಇದು ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸಕ್ಕೆ ರೆಡಿ ಮಾಡ್ಕೊಂಡವ್ರು. ಬೇಳೆ ಎಲ್ಲ ಬೇಯಿಸಿಟ್ಕೊಂಡಾರಲ್ಲ? ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಬೆಲ್ಲ ಕರಗಿಸ್ಬಿಟ್ಟು ಅದರೊಳಗೆ ಒಯ್ದಿದ್ದೀನಿ. ಈಗ ಕಾಯಲ್ಲಿ ಹಾಕ್ಬೇಕು. ಕಾಯಲು ಮತ್ತೆ ಸುತ್ತದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಾಕ್ಬೇಕು. ಈರುಳ್ಳಿ ಫ್ರೈ ಆದಮೇಲೆ ಈಗ ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾಕ್ಕೊಂಡು. ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ತರಕಾರಿ, ಏನೇನು ತರಕಾರಿ ತಗೊಂಡಿದ್ರು ಅದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ತರಕಾರಿ ಜೊತೆ ಬಟಾಣಿ, ನೀರಲ್ಲಿ ನೆನೆಸಿರೋ ಒಣಗಿರೋ ಬಟಾಣಿ ಎಲ್ಲ. ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಹಾಕ್ಕೋಬೋದು. ಅವರೇ ಈಗ ನೀರಲ್ಲಿ ನೆನೆಸಿ ಹಾಕಿರೋದು. ಒಣಗಿರೋ ಬಟಾಣಿ ಆದರೆ ನೀರಲ್ಲಿ ನೆನೆಸಿ ಹಾಕಬೇಕು. ತರಕಾರಿ ಎಣ್ಣೆಯಲ್ಲಿ ಸ್ವಲ್ಪ ಅರ್ಧ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೆರಡು ಚಮಚ ಮೊಸರನ್ನ ಹಾಕೊಂಡಿದ್ದೀನಿ. ಫ್ರೆಶ್ ಮೊಸರು, ಹುಳಿ ಇಲ್ದಿರೋ ಮೊಸರು ಹಾಕ್ಕೋಬೇಕು. ಇದನ್ನೆಲ್ಲ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆ ಎಲ್ಲ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಜೊತೆ ಹೊಂದ್ಕೋಬೇಕು ಮಸಾಲೆ ಎಲ್ಲ. ಮಸಾಲೆ ಎಲ್ಲ ಏನದು ತರಕಾರಿ ಜೊತೆ ಹೊಂದ್ಕೊಂಡ್ಮೇಲೆ ಅದಕ್ಕೆ ಅಕ್ಕಿ ಹಾಕಿ, ನೀರು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಎಲ್ಲ ಒಂದ್ಸಲ ತಿರುಗಿಸ್ಕೋಬೇಕು. ಈ ರೀತಿ ತಿರುಗಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಕ್ಯಾಪ್ನ ಹಾಕಿ 2 ವಿಸಲ್ ಕೂಗಿಸ್ಕೋಬೇಕು. ಇಷ್ಟು ಮಾಡ್ಕೊಂಡ್ರೆ ಪಲಾವ್ ರೆಡಿ. ಪಲಾವ್ ರೆಡಿಯಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ, ಘಮ ಘಮ ಅಂತ ಐತೆ. ನಮ್ಮ ಮಗಳಿಗೆ ಬೆಳಗಿನ ತಿಂಡಿ ಪಲಾವ್. ಸ್ವಲ್ಪ ಕ್ಯಾರೆಟ್ ಎಲ್ಲ ನೋಡ್ಕೊಂಡ, ಕ್ಯಾರೆಟ್ ಹಾಕು. ಅಯ್ಯೋ ತರಕಾರಿನೇ ಹಾಕ್ತಾ ಇದ್ದೀನಿ ಹೇಳಪ್ಪ. ಕ್ಯಾರೆಟ್ ಹಾಕೋಳು, ಕ್ಯಾರೆಟ್ ಇಷ್ಟ. ಪಲಾವ್ ಜೊತೆಗೆ ನಮ್ಮ ಜನೆ ಮಗಳು ಕೇಳಿದ್ಲು ಅಂತ, ಸ್ವೀಟ್ ಕೇಳಿದ್ಲು ಅಂತ ಅವರಮ್ಮ ಹೆಸರುಬೇಳೆ ಪಾಯಸ ಮಾಡಿದ್ಲು. ನಮ್ಮ ಜನೆ ಮಗಳಿಗೆ ಇಷ್ಟವಾದ ಹೆಸರುಬೇಳೆ ಪಾಯಸ. ಅದಕ್ಕೆ ಇದು ಲಂಚ್ ಬಾಕ್ಸು, ಸ್ನ್ಯಾಕ್ಸ್ಗೆ ಪಾಯಸ ಅದು ರೆಡಿ ಮಾಡವ್ರೆ ನಮ್ಮ ಶ್ರೀಮತಿ ಅವರು. ಅವ್ರು ಕೇಳಿದ್ಲು ಅಂತ ಸ್ವೀಟ್ ಮಾಡಿದ್ದು. ಅವ್ಳಿಗೆ ಸ್ವೀಟ್ ಅಂದರೆ ಇಷ್ಟ, ಅದಕ್ಕೆ ಸ್ವೀಟ್ ಮಾಡಿದ್ದು. ಈಗ ಲಂಚ್ ಬಾಕ್ಸ್ ಪ್ಯಾಕಿಂಗ್ ನಡೀತಾ ಐತೆ ನೋಡ್ರಿ. ಇಷ್ಟು ದಿನ ಮೊಸರನ್ನೆಲ್ಲ ಚೆಲ್ತಾ ಇದ್ವಿ, ಮತ್ತು ತರಕಾರಿ ಸಿಪ್ಪೆ ಇದೆಲ್ಲ ಗಿಡದ ಬುಡಕ್ಕೆ ಹಾಕ್ತಿದ್ವಿ, ವೇಸ್ಟ್ ಏನಲ್ಲ. ಆದರೂ ಹಸುಗೆ ಹಾಕಿದಷ್ಟು ಪುಣ್ಯ ಬರೋದಿಲ್ಲ.
ನಮ್ಮ ಮನೆಯ ಹೊಸ ಸದಸ್ಯರು ಈ ಹಸು. ಈ ಶೆಡ್ ಏನಕ್ಕೆ ಅಂತ ಕೇಳ್ತಿದ್ರಲ್ಲ, ಇದಕ್ಕೆ ನೋಡ್ರಿ, ಹಸು ಕಟ್ಟೋದಕ್ಕೆ ಈ ಶೆಡ್ ಮಾಡಿಸಿದ್ದು. ನಮ್ಮ ಮನೆಯವ್ರಿಗೆ ಒಳ್ಳೆ ಒಳ್ಳೆ ಕೆಲಸ ಸಿಕ್ತು. ನನಗೆ ತುಂಬ ಇಷ್ಟವಾದ ಕೆಲಸ ಇದು. ಮೇಸೋದು, ಹಸಿ ಮೈ ತೊಳೆಯೋದು ನಂಗೂ ತುಂಬಾ ಇಷ್ಟ. ಹುಲ್ ಕೀಳೋದು. ನಾವು ಜೀವನ ಶುರು ಮಾಡಿದ್ದೆ ಹಸು ಮೇಸೋದ್ರಿಂದ. ಹೌದು, ನಿಜ. ಎಲ್ಲ ಹಾಕಿ ಚೂರು ಶಾಂಪು ಹಾಕಿ ನೆನ್ಕೊಳ್ಳಿ, ನೀರು ಬಿಡು. ಮತ್ತೆ ಸಗಣಿ ಎಲ್ಲ ಆಗೈತಲ್ಲ, ಸುತ್ತುವರಿತಾನೇ ಇದೆ ಇದಂತೂ. ಅದು ಕಾಲೆಲ್ಲ ಮುಂದೆಲ್ಲ ಸಗಣಿ ಆಗೈತೆ. ಇರಮ್ಮ, ಏನು ಮಾಡ, ಸುಂದರಮ್ಮ, ನಿಮ್ಗೆ ಸುಮ್ಮನಿರಮ್ಮ, ತುಂಬ ಒಳ್ಳೇದು. ಎಲ್ಲ ಒದೆಯಲ್ಲ, ತುಂಬ ಸಾಕು. ನೊರೆ ನಮ್ಮ ಗಂಗುಗೆ ಇದನ್ನ ಸೋಪ್ ಏನು ಶಾಂಪೂ ಸ್ನಾನ, ಕ್ಲಿನಿಕ್ ಪ್ಲಸ್ ಶಾಂಪೂ ಸ್ನಾನ. ಎಲ್ಲ ಗಾಡಿ ತೊಳೆಯೋದಕ್ಕೆ ಹಾಕ್ತಾರೆ ಕ್ಲಿನಿಕ್ ಪ್ಲಸ್ ಶಾಂಪೂನ. ನಾವು ಹಸಿಗೆ ಮೈ ತೊಳೆಯೋಕ್ಕೆ ಕ್ಲಿನಿಕ್ ಪ್ಲಸ್ ಶಾಂಪೂ ಯೂಸ್ ಮಾಡ್ತೀವಿ. ನಿಂತ್ಕತೀಯ, ನಡಿಯಮ್ಮ ಬಾ. ನೋಡ್ರಿ, ಹಸುಗೆ ಮೈ ತೊಳೆದು ಹಸುನ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹಸು ಅಲ್ಲ, ಇದಿನ್ನು ಕರು ಅಂದರೆ ಪಡ್ಡೆ ಹುಡುಗ ಅಂತಾರಲ್ಲ, ಆ ಥರ ವಯಸ್ಸಿಂದು ಪಡ್ಡೆ ಕರು ಇದು. ಇದನ್ನ ಈಗ ಅಲ್ಲಿ ಕಟ್ಟಾಕಿ ಅದಕ್ಕೆ ಮೇವು ಕೊಯ್ದಾಕ್ಬೇಕು. ನಮ್ಮ ಮನೆಯವ್ರಿಗೆ ಒಂದು ಕಾಯಿಲೆ ಇದೆ. ಏನು ಗೊತ್ತಾ, ಹುಲ್ನೆಲ್ಲ ಕೊಯ್ತಾರೆ, ಕುಡ್ಗುಲ್ನೆಲ್ಲ ಎಲ್ಲಂದ್ರಲ್ಲೇ ಎಸಿತಾರೆ. ಆಮೇಲೆ ಅಲ್ಲೇ ಬಿಸಾಕ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ, ಇಲ್ಲೆಲ್ಲ ಹುಡ್ಕಾಡ್ತಾರೆ, ಕೊನೆಗೂ ಸಿಗುತ್ತೆ. ಸದ್ಯ ನಮ್ಮನ್ನೆಂದು ಮರ್ತಿಲ್ಲ, ಅದೇ ಖುಷಿ. ಏಯ್ ಯಾರಮ್ಮ ನೀನು ಇಲ್ಲಿ ನಿಂತ್ಕೊಂಡು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಿದ್ಯಾ? ಹಾಂ, ಇದು ಕಡ್ಡಿ ಏನಿದು, ಇದನ್ನ ಸೀಮೆ ಕಡ್ಡಿ ಅಂತಾರೆ. ನಮ್ಮ ಶ್ರೀಮತಿಯವರೇ ಅವಾಗ ಕಡ್ಡಿ ಉಣಿದಿದ್ದು ತುಂಬ ಹಳೇ ಬ್ಲಾಗ್. 2 ವರ್ಷ ಹಿಂದೆ ಇರ್ಬೇಕಲ್ಲ. ಹೌದು, ಆ ಬ್ಲಾಗಲ್ಲಿ ನೋಡಿರ್ತೀರಾ. 2 ವರ್ಷ ಆಯ್ತಾ? ಆಗಿರುತ್ತೆ 2 ವರ್ಷ. ಇದನ್ನ ಮೇವನ್ನ ಕೊಯ್ಕೊಂಡು ಹೋಗಿ ಹಾಕ್ಬೇಕು. ನಮ್ಮ ಮನೆಯವರು ನೀರಾಯಿಸಿದ್ರು, ನಾನು ಕಡ್ಡಿ ಉಣಿದ್ದೆ. ನಮ್ಮ ಮನೆಯವ್ರಿಗೆ ಪ್ರಾಣಿ ಪಕ್ಷಿ ಮೇಲೆಲ್ಲ ಸ್ವಲ್ಪ ದಯೆ ಕರುಣೆ ಎಲ್ಲ ಜಾಸ್ತಿ. ಪ್ರೀತಿ ಜಾಸ್ತಿ. ದಯೆ ಕರುಣೆ ಅನ್ನೋದಕ್ಕಿಂತ ಪ್ರೀತಿ ಜಾಸ್ತಿ. ಈಗ ಸಂಜೆ ಆಗೈತೆ. ಸಂಜೆ ಹಸು ಹೊಡ್ಕೊಬಂದು ಅದು ಕಟ್ಟಾಕಿ, ಅದಕ್ಕೆ ಹಸು ಮೇಯಿಸ್ಕೊಬಂದು ಕಟ್ಟಾಕಿ, ಅದಕ್ಕೆ ಮುಸ್ರೈ ಕೊಟ್ಟೈಮು. ನಮ್ಮ ಶ್ರೀಮತಿಯವ್ರು ನೋಡ್ರಿ, ಬೂಸ ತಗೊಂಡೋಗ್ತಾ. ಬೂಸ ಹಸುಗೆ, ಅದು ನಮ್ಮ ಗಂಗಮ್ಮಂಗೆ ಬೂಸ ಅದು. ಕಟ್ಟಿದ್ಯಾ? ಅಲ್ಲೇ ಕಟ್ಟಿದ್ದೀನಿ. ಅಲ್ಲೇ ಮುಸ್ರೆ ಕುಡಿಸು, ಆಮೇಲೆ ಇಲ್ಲಿ ಕಟ್ಟಿ. ಮುಸ್ರೆ ಅಂದರೆ ಈ ಹಸ ಹೆಂಗೆ ಆಡ್ತೈತಂದ್ರೆ, ಇದು ನಮ್ಮ ಹಳೇದು ಹಂಗೆ ಅಲ್ವಾ, ನಮ್ಮ ಇದು ಮುಂಚೆ ಇತ್ತಲ್ಲ ಆ ಹಸನಂಗೆ. ಮುಸ್ರೆ ಅಂದರೆ ಆ ತೊರೆಯೋದು ಅಂತಾರೆ, ಹಂಗೆ ಆಡ್ತೈತಿದ್ದು. ಗಂಗಮ್ಮ, ಗಂಗೆ ಏನಾಗೈತೆ ಹಿಡ್ದ ಮೈ ತೊಳೆದ್ನಲ್ಲ, ಅದು ಹೇಳು, ಹಿಡ್ದ ಹೋಗೈತೆ. ಅಲ್ಲಿ ಕಚ್ಚಿ ಗಾಯ ಆಗಿರೋದೇನೋ ಒಂಚೂರು. ಆಮೇಲೆ ಈ ನಮ್ಮ ಹಸುಗೆ ಗಂಗೆ ಅಂತ ಹೆಂಗೆ ಹೆಸರು ಬಂತು ಗೊತ್ತಾ? ನೀನು ಹೇಳಮ್ಮ. ನಾವು ಈ ಹಸುನ ಮನೆಗೆ ಕರ್ಕೊಂಡ್ಬಂದಾಗ ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಹೊಸ ಹಸು ಕರು ಏನೇ ತಗೊಂಡ್ರು ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೋತೀವಿ. ಪೂಜೆ ಮಾಡಬೇಕಾದ್ರೆ ಮಳೆ ಬರ್ತಾ ಇತ್ತು ಹಸು ಬಂದಾಗ. ಹಸು ಬಂದು ನಾನು ಪೂಜೆ ಮಾಡಬೇಕಾದ್ರೆ ಒಳಗೆ ಕರ್ಕೋಬೇಕಾದ್ರೆ ಮಳೆ ಬರ್ತಾ ಇತ್ತು. ಅದಕ್ಕೆ ನಾವು ಇದಕ್ಕೆ ಗಂಗೆ ಅಂತ ಹೆಸರಿಟ್ಟಿದ್ದೀವಿ. ಚೆನ್ನಾಗಿದೆಯಾ ಗಂಗೆ ಹೆಸರು? ನಿಮ್ಗಿಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಶ್ರೀಮತಿ ಹೇಳಿದ್ರಲ್ಲ, ಪೂಜೆ ಮಾಡಿ ಒಳಗೆ ಕರ್ಕೋಬೇಕಾದ್ರೆ ಅಂತ. ಅದಕ್ಕೆ ಪೂಜೆ ಮಾಡಿ ಕರ್ಕೋಬೇಕು ಅಂದರೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಊದ್ಗಡ್ಡಿ ಬೆಳಗ್ಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಎಲ್ಲ ತಿನ್ನಿಸಿ ಉದಾಸಲಿಂದ ಒಳಗೆ ಕರ್ಕೋಬೇಕು. ಆದರೆ ನಮ್ಮ ಮನೆ ಒಳಗಡೆ ಗ್ರಾನೈಟ್ ಇದೆಯಲ್ಲ, ಒಳಗಡೆ ಕರ್ಕೊಳೋದಕ್ಕಾಗಲ್ಲ, ಅದು ಜಾರ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಕಾಂಪೌಂಡ್ ಗೇಟಿಂದ ಒಳಗೆ ಗೇಟಿಂದ ಈಚೆ ನಿಲ್ಲಿಸಿ ಪೂಜೆ ಮಾಡಿ ಗೇಟಿಂದ ಒಳಗೆ ಒಳಗೆ ಕರ್ಕೋಬೇಕಾದ್ರೆ ಅದು ಗೇಟಿಂದ ಒಳಗೆ ಬಲಗಾಲಿಟ್ಟು. ಇದು ಒಂದು ಏನೋ ಶಾಸ್ತ್ರ, ನಂಬಿಕೆ ನಮ್ಮ ಕಡೆ. ಹಸು ಪೂಜೆ ಮಾಡಿ ಒಳಗೆ ಕರ್ಕೋಬೇಕಾದ್ರೆ ಅದು ಬಲಗಾಲ ಇಡುತ್ತೆ ಎಡಗಾಲ ಇಡುತ್ತೋ ಅಂತ ಇದು ಆ ಥರ ಬಲಗಾಲ ಇಡ್ತು ಒಳ್ಳೇದಾಗುತ್ತೆ. ಅಂದರೆ ನಾವು ಮುಂಚೆ
ಫಸ್ಟ್ ಹಸು ತಂದಾಗ ನಮ್ಮ ಮನೆಗೆ ಅಂದರೆ ಮೊದಲೆಲ್ಲ ಇದ್ವು. ಆಮೇಲೆ ನಮ್ಮ ಮದುವೆ ಆದಮೇಲೆ ಹೊಸರಲ್ಲಿ ತಗೊಬಂದಿದ್ದು ಒಂದು ಹಸು ತಂದ್ವಿ. ಆ ಹಸುವಿಂದನೇ ನಮ್ಮ ಜೀವನ ಶುರುವಾಗಿದ್ದು. ಜೀವನ ಚೆನ್ನಾಗಾಗಿದ್ದು ಆ ಒಂದು ಹಸುವಿಂದನೇ ಇದಾಗಿದ್ದು. ಆ ಹಸುನು ಅಷ್ಟೇ ಒಳಗೆ ಕರ್ಕೊಬಂದಾಗ ಬಲಗಾಲ ಇಟ್ಟಿತ್ತು ಮನೆ ಒಳಗೆ, ಹಳೆ ಮನೆಯಲ್ಲಿ. ಇದು ಅಷ್ಟೇ ಬಲಗಾಲ ಇಟ್ಟು ಬಂದಿದೆ. ಏನೋ ನೋಡೋಣ, ಶುಭ ಶಕ್ತನ ಶುಭ ಸೂಚನೆ, ಒಳ್ಳೇದಾಗುತ್ತೆ ಅಂದ್ಕೊಳ್ಳೋಣ. ನಮ್ಮ ಕಡೆ ಎಲ್ಲ ಇದು ಒಂದು ನಂಬಿಕೆ. ಆಗೋದೆಲ್ಲ ಒಳ್ಳೇದಕ್ಕೆ. ಮತ್ತೇನಾದರೂ ಹೇಳೋದಿದೆಯಾ ನೀನು? ಇನ್ನೇನಿಲ್ಲ. ಹೌದಾ, ಸರಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಭಾಗದಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.